ಕಲ್ಲಂಗಡಿ ಆಯಿತು, ಇಡ್ಲಿ ಆಯಿತು, ಬಟಾಣಿ ಆಯಿತು, ಈಗ ಮಲ್ಲಿಗೆಯಲ್ಲೂ ಕೂಡ ಮೋಸ ಆಗ್ತಾ ಇದೆ. ನ್ಯೂಸ್ ಫಸ್ಟ್ನಲ್ಲಿ ಮಲ್ಲಿಗೆ ಮೋಸದಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ. ಮಲ್ಲಿಗೆ ಹೂವಿನಲ್ಲೂ ಕೂಡ ಯಾವ ರೀತಿ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮಲ್ಲಿಗೆ ಹೂವಿಗೆ ಕೃತಕ ಬಣ್ಣವನ್ನು ಹಾಕಿ ಅದು ಕೆಡದಂತೆ ಕೆಮಿಕಲ್ ಹಾಕುವಂಥ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬಕೆಟ್ಗೆ ಕೃತಕ ಬಣ್ಣ ಹಾಕಿ ಹೂವನ್ನು ಅದರಲ್ಲಿ ಮುಳುಗಿಸಿ ಮಾರಾಟ ಮಾಡಲಾಗ್ತಾ ಇದೆ. ಬಿಸಿಲಿಗೆ ಮಲ್ಲಿಗೆ ಒಣಗಬಾರದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೆಮಿಕಲ್ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಈ ಕೆಮಿಕಲ್ ಯುಕ್ತ ಮಲ್ಲಿಗೆಯನ್ನೇನಾದರೂ ಬಳಸಿದ್ರೆ ನಿಮ್ಮ ಕೂದಲಿಗೂ ಕೂಡ ಕಂಟಕ ಆಗತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯವನ್ನ. ಮಲ್ಲಿಗೆಯನ್ನ ಕೆಮಿಕಲ್ ಅಲ್ಲ ಅದ್ದಿ ಆ ನಂತರ ಅದನ್ನು ಮಾರಾಟ ಮಾಡಲಾಗುತ್ತೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಬೇಗ ಅದು ಮುದುಡಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಸೊ ಕೆಮಿಕಲ್ ಅನ್ನ ಬಳಸಿ ಅದನ್ನ ಆ ಕೆಮಿಕಲ್ ಅಲ್ಲ ಅದ್ದಿ ಆ ನಂತರ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನ ಏನಾದರೂ ಬಳಸಿದ್ರೆ ಅಂದ್ರೆ ಮುಡಿದ್ರೆ ಅದರಿಂದಾಗಿ ಸಮಸ್ಯೆ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ನೋಡ್ತಾ ಇದ್ದೀರಿ ಕೆಮಿಕಲ್ ಅಲ್ಲಿ ಮಲ್ಲಿಗೆಯನ್ನ ಅದ್ದುತ್ತಾ ಇರುವಂತ ದೃಶ್ಯವನ್ನ. ಪ್ರತಿನಿಧಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸತ್ತಾರ್, ನೋಡೋಣ. ಅಕ್ಕಿ ಶುಗರ್ಗೆ ಈಗಾಗಲೇ ಕಲಬೆರಕೆ ಮಾಡಿರುವಂತಹ ವಿಚಾರವನ್ನು ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಹಿಂದಿನಿಂದಲೂ ಕೂಡ ಇಡ್ತಾ ಬಂದಿತ್ತು. ಬಟ್ ಇವತ್ತು ನ್ಯೂಸ್ ಫಸ್ಟ್ ಒಂದು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಮತ್ತು ಕಾಕಡ ಹೂವಿಗೂ ಕೂಡ ಕಲಬೆರಕೆ ಮಾಡ್ತಾ ಇದ್ದಾರೆ, ಕಲಬೆರಕೆ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದರ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದೆ, ಇದು ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಕಾಕಡ ಹೂ. ಇದು ಮಾರ್ಕೆಟ್ನಲ್ಲಿ ನಾವು ಇವತ್ತು ಖರೀದಿ ಮಾಡಿರುವಂತಹ ಕಾಕಡ ಹೂ, ಇಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಲಾಗಿದೆ. ಮತ್ತೊಂದು ವಿಚಾರ ಏನಂದರೆ ಕಾಕಡ ಮಾತ್ರ ಅಲ್ಲ, ಮಲ್ಲಿಗೆ ಕೂಡ ಈ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದೆ. ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ. ಇದು ಒರಿಜಿನಲ್ ಆಗಿರುವಂತಹ ಮಲ್ಲಿಗೆವು, ಯಾವುದೇ ರೀತಿ ಇದು ಕಲರ್ ಮಿಕ್ಸ್ ಆಗಿಲ್ಲ. ಬಟ್ ಕಲರ್ ಮಿಕ್ಸ್ ಆಗಿರುವಂತಹ ಮಲ್ಲಿಗೆವು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ವ್ಯತ್ಯಾಸ ಗಮನಿಸ್ತಾ ಹೋಗ್ಬೋದು. ವಿಚಾರ ಏನಂದರೆ ಈಗ ಕೆಲವು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಮಲ್ಲಿಗೆ ಬರುತ್ತೆ. ಉದಾಹರಣೆಗೆ ತಮಿಳುನಾಡಿನ ಸೇಲಂನಿಂದ ಬರುತ್ತೆ. ಒಂದು ಮಲ್ಲಿಗೆ ಹೂವನ್ನು ಕಿತ್ತ ನಂತರ ಅದರ 24 ಗಂಟೆ ಅದಕ್ಕೆ ಅವಧಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಬಾಡಲ್ಲ. ಬಟ್ ಅದರ 24 ಗಂಟೆ, ಒಂದು ದಿನಕ್ಕಿಂತ ಹೆಚ್ಚು ಟೈಮ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಬಾಡು ಹೋಗುತ್ತೆ. ಒಂದು ಕಡೆ ಈಗ ನಗರದಲ್ಲಿ ರಣ ಬಿಸಿಲಿದೆ, ಮತ್ತೊಂದು ಕಡೆಯಲ್ಲಿ ಈಗ ಹಬ್ಬದ ಸೀಸನ್ ಬೇರೆ. ಇಂತಹ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಕೂಡ ಇವರು ಕೆಮಿಕಲ್ ಮಿಕ್ಸ್ ಮಾಡ್ತಾ ಇರುವುದು ನ್ಯೂಸ್ ಫಸ್ಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿರುವಂಥ ಅದರ ವ್ಯತ್ಯಾಸ ನೀವು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ರೆ, ಇದು ಯಾವುದೇ ರೀತಿ ಮಿಕ್ಸ್ ಆಗದಂತಹ ಒರಿಜಿನಲ್ ಆಗಿರುವಂತಹ ಮಲ್ಲಿಗೆ ಹೂವು, ಇದು ಮಿಕ್ಸ್ಡ್ ಆಗಿರುವಂತಹ ಕೆಮಿಕಲ್ ಮಿಶ್ರಿತ ಆಗಿರುವಂತಹ ಮಲ್ಲಿಗೆ ಹೂವು. ಮತ್ತೊಂದು ವಿಚಾರ ಏನಂದ್ರೆ ಅವರಿಗೆ ಬೇಕಾದಂತಹ ಕೆಮಿಕಲ್ ಕೂಡ ಅದು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದನ್ನು ನೋಡೋದಾದರೆ, ಮಲ್ಲಿಗೆ 24 ಗಂಟೆಗಳ ಕಾಲ ಯಾವುದೇ ರೀತಿ ಬಾಡಿ ಹೋಗಲ್ಲ ಅನ್ನೋದನ್ನು ಖುದ್ದು ರೈತರು ಅಂದರೆ ಮಲ್ಲಿಗೆ ಬೆಳೆಯುವಂತಹ ಬೆಳೆಗಾರರು ಕೂಡ ಹೇಳ್ತಾ ಇದ್ರು. ಬಟ್ ಅದರ ಹೊರತಾಗಿ ಮಾರಾಟಗಾರರು ಅದನ್ನು 3-4 ದಿನ ಇಡುವ ಸಲುವಾಗಿ 3-4 ದಿನ ಇಟ್ಟು ಮಾರಾಟ ಮಾಡುವಂತಹ ಸಲುವಾಗಿ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಮಾಡಿದ ಸಂದರ್ಭದಲ್ಲಿ ಅದರ ಬಣ್ಣ ಕೂಡ ಬದಲಾಗುತ್ತೆ ಮತ್ತು 3-4 ದಿನ ಬಾಡದೇ ಇರುತ್ತೆ. ಈ ರೀತಿಯ ಮಲ್ಲಿಗೆ ಹೂವನ್ನು ನಾವು ಖರೀದಿ ಮಾಡಿ ಅದನ್ನು ತಲೆಗೆ ಮುಟ್ಕೊಂತಹ ಸಂದರ್ಭದಲ್ಲಿ ಅದು ನಮ್ಮ ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈಗಾಗಲೇ ಚರ್ಮ ರೋಗ ತಜ್ಞರು ಕೂಡ ಮಾಹಿತಿ ನೀಡಿದ್ದಾರೆ. ಅದರ ಜೊತೆಗೆ ಈ ರೀತಿಯ ಮಲ್ಲಿಗೆ ಅಂದರೆ ಕೆಮಿಕಲ್ ಮಿಶ್ರಿತ ಆಗಿರುವಂತಹ ಮಲ್ಲಿಗೆ ಹೂವನ್ನು ನಾವು ಮುಡ್ಕೊಂಡಂಥ ಸಂದರ್ಭದಲ್ಲಿ ಅದು ತಲೆಗೆ ಅಲರ್ಜಿ ಆಗುತ್ತೆ, ನಂತರ ಅದು ಕೂದಲು ಉದುರುವಿಕೆ ಕೂಡ ಕಾರಣ ಅನ್ನೋ ವಿಚಾರವನ್ನು, ಆತಂಕಕಾರಿ ವಿಚಾರವನ್ನು ವೈದ್ಯರು ಹೇಳಿರುವಂಥದ್ದು. ಆದ್ದರಿಂದ ನಾವು ಖರೀದಿ ಮಾಡುವಂತಹ ಮುಂಚೆನೆ ಈ ರೀತಿಯ ಮಲ್ಲಿಗೆ ಎಷ್ಟು ಸುರಕ್ಷಿತ ಅಂದರೆ ಎಷ್ಟು ಇದು ನ್ಯಾಚುರಲ್ ಆಗಿದೆ, ಕೆಮಿಕಲ್ ಮಿಶ್ರಿತವಾಗಿದೆ ಅನ್ನೋದನ್ನು ಕೂಡ ನಾವೇ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ ಇದಕ್ಕೆ ಬೇಕಾದಂತಹ ಕೆಮಿಕಲ್ ಏನಿದೆ ಅದು ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಕೇವಲ 10 ರೂಪಾಯಿಂದ 40 ರೂಪಾಯಿ ಅದಕ್ಕೆ ಕೃತಕ ಬಣ್ಣ ಸಿಗುತ್ತೆ. ಇದು ಮಾರ್ಕೆಟ್ನಲ್ಲಿ ಅವರೇ ಅಂದರೆ ಮಾರಾಟಗಾರರೇ ನಮಗೆ ಕೊಟ್ಟಿರುವಂತಹ ಬಣ್ಣ, ಅಂದರೆ ಯಾವ ಬಣ್ಣವನ್ನು ಯೂಸ್ ಮಾಡ್ತಿದ್ವಿ ಅಂತ ಅನ್ನೋದನ್ನ ರಿಯಲ್ ಚೆಕ್
ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯ ಬಣ್ಣವನ್ನು ಯೂಸ್ ಮಾಡ್ತಾರೆ. ಈ ಕಲರ್ ಏನಿದೆ ಇದು ಮಾರ್ಕೆಟ್ನಲ್ಲಿ 10 ರೂಪಾಯಿಂದ 40 ರೂಪಾಯಿಗೆ ಸಿಗುತ್ತೆ. ಇದು ಎಷ್ಟು ಎಫೆಕ್ಟಿವ್ ಆಗಿ ಅಂದರೆ ಮಾರಾಟಗಾರ ನಮಗೆ ಕೊಟ್ಟಂತಹ ಸಂದರ್ಭದಲ್ಲಿ ಜಸ್ಟ್ ಅದನ್ನು ಟಚ್ ಮಾಡಿದ್ರೆ ಸಾಕು ನಮ್ಮ ಕೈಗೆ ಕೂಡ ಕಲರ್ ಅಂಟುಕೊಂಡಿದೆ. ಅಂದರೆ ಇದು ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟು ಇದರ ತೀವ್ರತೆ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಈ ರೀತಿಯ ಬಣ್ಣವನ್ನು ಬಳಕೆ ಮಾಡಿ ಇವರು ಅಂದರೆ ಗ್ರಾಹಕರಿಗೆ ವಂಚನೆ ಮಾಡ್ತಿರೋದು ಇದು ನ್ಯೂಸ್ ಫಸ್ಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿರುವಂಥದ್ದು. ಮತ್ತೊಂದು ವಿಚಾರ ಏನಂದರೆ ಇವರು ಮಾರಾಟಗಾರರು ಈ ರೀತಿಯ ಮಾರಾಟ ಅಂದರೆ ವ್ಯಾಪಾರ ಮಾಡಬೇಕು ನಿಜ, ಬಟ್ ಈ ಥರ ಮೋಸದ ಮಾರಾಟದಿಂದ ಎಷ್ಟೋ ಲಕ್ಷಾಂತರ ಜನ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಇವತ್ತು ಇದು ತೊಂದರೆ ಆಗ್ತಾ ಇದೆ. ಪ್ರಮುಖವಾಗಿ ಕೂದಲು ಉದುರ್ತಾ ಇದೆ, ಅಲರ್ಜಿ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆಗೆ ಇವತ್ತು ಹೂ ಕಾರಣ ಆಗ್ತಾ ಇದೆ. ಯಾಕಂದರೆ ಹೂವಿನಲ್ಲಿ ಮಾಡ್ತಿರುವಂಥ ಇವ್ರ ಮಿಶ್ರಣ ಕಾರಣ ಆಗ್ತಾ ಇದೆ. ಮಲ್ಲಿಗೆ ಅಂದರೆ ನಿಮ್ಗೆ ಗೊತ್ತು, ಪ್ರತಿಯೊಬ್ಬರು ಕೂಡ ಫೇವ್ರೇಟ್ ಆಗಿರುತ್ತೆ. ಅಂತಹ ಮಲ್ಲಿಗೆ ಗಮದ ಹಿಂದಿನ ಈ ಒಂದು ಕೆಮಿಕಲ್ ವಾಸನೆಯನ್ನು ಹರಿಯದೆ ಹೋದರೆ ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಅಂದರೆ ಹೆಣ್ಮಕ್ಕಳ ಭವಿಷ್ಯದ ಮೇಲೆ ಕೂಡ ಇದು ಎಫೆಕ್ಟ್ ಆಗ್ಬೋದು. ಆದ್ದರಿಂದ ಖರೀದಿ ಮಾಡುವಂತಹ ಮುನ್ನ ನಾವು ಕೂಡ ಒಂದಿಷ್ಟು ಎಚ್ಚರಿಕೆ ವಹಿಸಿದರೆ ಉತ್ತಮ. ಅದರ ಜೊತೆಗೆ ಈ ರೀತಿಯಲ್ಲಿ ಕೆಮಿಕಲ್ ಮಿಶ್ರಿತವಾಗಿರುವಂತಹ ಮಲ್ಲಿಗೆಯನ್ನು ಮಾರಾಟ ಮಾಡುವವರ ವಿರುದ್ಧ ಕೂಡ ಕ್ರಮ ಆಗಬೇಕನ್ನೋ ಕೂಗು ಕೂಡ ಇದೀಗ ಜೋರಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.